ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಸೊ ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ ತೋರಿಸ್ತಿದ್ದೇನೆ. ಫಸ್ಟಿಗೆ ನಾನು ಡಿಸೈನ್ ಡ್ರಾ ಮಾಡ್ಕೊಂಡಿರೋದು ತೋರಿಸ್ತಿದ್ದೇನೆ. ನಾನು ಟ್ರೇಸಿಂಗ್ ಬುಕ್ ಟೈಪ್, ಅಂದರೆ ನನ್ನ ಓನ್ ಯೂಸಿಗೆ ನಾನು ಈ ಟೈಪ್ ಡಿಸೈನ್ ಎಲ್ಲ ಮಾಡಿ, ಒಂದಂದರೆ ತುಂಬ ಶೀಟಲ್ಲೆಲ್ಲ ಮಾಡಿದರೆ ಎಲ್ಲೆಲ್ಲೋ ಬಿಸಾಡಿ ಹೋಗ್ತೇವಲ್ಲ, ಸೊ ಅದಕ್ಕೋಸ್ಕರ ನಾನೀಗ ಯಾವುದಾದ್ರೂ ಡಿಸೈನ್ ಮಾಡಿದರೆ ಈ ಬುಕ್ಕಲ್ಲಿ ಮಾಡಿರ್ತೇನೆ. ಒಂದು ಸಲ ಒಂದು ಬ್ಲೌಸ್ ಬಂದರೆ ಇನ್ನೊಂದು ಸಲ ಸೇಮ್ ಬ್ಲೌಸ್ ಬಂತು ಅಂದರೂ ನಮಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಈಗ ನಾನು ನಿಮಗೆ ಪಿಕಾಕ್ ಡಿಸೈನ್ ತೋರಿಸ್ತೇನೆ. ಈಗ ಇಲ್ಲಿ ನಾನು ಪಿಕಾಕ್ ಡಿಸೈನ್ ಡ್ರಾ ಇಟ್ಟಿದ್ದೇನೆ ಫಸ್ಟಿಗೆ. ಸೊ ಅದನ್ನು ನಾನು ಟ್ರೇಸಿಂಗ್ ಶೀಟಿಗೆ ಡ್ರಾ ಮಾಡಿಕೊಂಡೆ. ರಿಟರ್ನ್ ನೋಡಿ ಇಲ್ಲಿ ಟ್ರೇಸಿಂಗ್ ಶೀಟಿಗೆ ಡ್ರಾ ಮಾಡ್ಕೊಂಡಿದ್ದೇನೆ ನೋಡಿ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ, ನನ್ನ ಕಸ್ಟಮರ್ ಬ್ಲೌಸ್ ಪೀಸ್ ಮೇಲೆ ಅದನ್ನು ಡ್ರಾ ಮಾಡಿಕೊಂಡು ಅದರ ಮೇಲೆ ವರ್ಕ್ ಮಾಡಿದ್ದೇನೆ. ಸೊ ಹೇಗೆ ವರ್ಕ್ ಬಂದಿದೆ ಅಂತ ವರ್ಕ್ ನೋಡಿದಾದ್ಮೇಲೆ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಓಕೆ, ನಾನೀಗ ಇದರದ್ದು ಡಿಸೈನ್ ತೋರಿಸ್ತೇನೆ, ನಾನು ಹೇಗೆ ಬಂದಿದೆ ಅಂತ ಡಿಸೈನ್. ಸೊ ನೋಡ್ಬೋದು, ಅಂದರೆ ನಾನು ಡಿಸೈನ್ ಮಾಡಿ ತೋರಿಸಿದ್ನಲ್ಲ, ಅದನ್ನು ನಾನು ಕಸ್ಟಮರ್ ಬ್ಲೌಸ್ ಮೇಲೆ ಮಾಡುವಾಗ ಹೇಗೆ ಬಂದಿದೆ ಅಂತ ಡಿಸೈನ್ ನೋಡ್ಬೋದು. ನಾನು ಟ್ರೇಸ್ ತೆಗೆದ ಡಿಸೈನ್. ಸೊ ಸೇಮ್ ಮಾಡಿದ್ದೇನೆ, ಇಲ್ಲಿ ಕೂಡ ನೋಡಿ ನೀವು, ಸೇಮ್ ಇದೆ ಡಿಸೈನ್. ಸೊ ಇದು ಏನು ಯೂಸ್ ಮಾಡಿದ್ದಾನೆಂದರೆ, ಇದರಲ್ಲಿ ಕಸ್ಟಮರ್ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದಾನೆ. ಅದರ ನಡುವಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ ನಾವು ಲೀಫ್ ಫಿಲ್ಲಿಂಗ್ ಮಾಡುವಾಗ. ಸೊ ಅದಕ್ಕೆ ನಾನು ಶುಗರ್ ಬೀಡ್ ಯೂಸ್ ಮಾಡಿದ್ದೇನೆ. ಔಟರ್ ಲೈನಿಗೆ ಚೈನ್ ಸ್ಟಿಚ್ ಯೂಸ್ ಮಾಡಿದ್ದೇನೆ ನೋಡಿ. ಮತ್ತು ಇಲ್ಲಿ ನಾವು ಅದರ ಮೇಲ್ಗಡೆ ರಿಟರ್ನ್ ಶುಗರ್ ಬೀಡ್ ಯೂಸ್ ಮಾಡಿದ್ದೇನೆ ನೋಡಿ. ಫಿಲ್ಲಿಂಗ್ ನೋಡಿ ಹೇಗೆ ಬಂದಿದೆ ಅಂತ, ಸ್ಟ್ರೈಟ್ ಲೈನ್ ಫಿಲ್ ಮಾಡಿದ್ದೇನೆ. ಮತ್ತು ಸ್ವಲ್ಪ 4mm ಬೀಡ್ ಯೂಸ್ ಮಾಡಿದ್ದೇನೆ. ಮೇಲೆ ಆ್ಯಂಟಿಕ್ ಸ್ಟೋನ್ ಯೂಸ್ ಮಾಡಿದ್ದೇನೆ, ಅಂದರೆ ಕ್ಲಿಪ್ ಸ್ಟೋನ್ ಬರುತ್ತಲ್ಲ, ಕಲರ್ ಕ್ಲಿಪ್ ಸ್ಟೋನ್ ಬರುತ್ತಲ್ಲ, ಅದು ಯೂಸ್ ಮಾಡಿದ್ದೇನೆ. ಮತ್ತು ಇದರ ಬಾಡಿಗೆ ಗೋಲ್ಡನ್ ಕಲರ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೇನೆ. ಮಿಡ್ಲಿಗೆ ಇದು ಸ್ಟೋನ್ ಚೈನ್. ಸೊ ನೋಡ್ಬೋದು, ಇಲ್ಲಿ ಒಂದು ಫಿಲ್ಲಿಂಗ್ ಬಾಕಿ ಇದೆ ಔಟರ್ ಲೈನ್, ಬಟ್ ಅಷ್ಟು ಗೊತ್ತಾಗಲ್ಲ ನೋಡಿ. ಇದು ಡಿಸೈನ್ ನೋಡಿ. ಸೊ ಈ ಕಸ್ಟಮರ್ಗೆ ನೆಕ್ ವರ್ಕ್ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಅವರಿಗೆ ಜಸ್ಟ್ ಸ್ಲೀವ್ಸಿಗೆ ಈ ಪಿಕಾಕ್ ವರ್ಕ್ ಮಾಡಿದ್ದೇವೆ. ನನ್ನ ಡಿಸೈನ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ನಿಮಗೆ ಮಗ್ಗಮ್ ವರ್ಕ್ ಟೈಪ್ ಬರುತ್ತೆ. ಇದರಲ್ಲಿ ಅಂಥ ಬ್ಲ್ಯಾಕ್ ಆಗೋ ಬೀಡ್ಸ್ ಯಾವುದು ಯೂಸ್ ಮಾಡಿಲ್ಲ ನಾವು, ಎಲ್ಲ ಆ್ಯಂಟಿಕ್ ಸ್ಟೋನ್ಸ್ ಮತ್ತು ಶುಗರ್ ಬೀಡ್ ಮತ್ತು ಸಿಲ್ಕ್ ಥ್ರೆಡ್, ಝರಿ ಥ್ರೆಡ್. ಓಕೆ, ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.